ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನನ್ನ ಡೈಲಿ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ದೇವರಿಗೊಂದು ನಮಸ್ಕಾರ ಮಾಡಿ ನನ್ನ ತಲೆ ಕೊಸೋದಕ್ಕೆ ಸ್ವಲ್ಪ ಟೈಮ್ ಕೊಟ್ಟು ಬೆಡ್ಶೀಟೆಲ್ಲ ಮಡಚಿಟ್ಟು ಆಚೆ ಹೋಗೋಷ್ಟರಲ್ಲಿ ಕೆಲಸ ನನಗೋಸ್ಕರ ಕಾಯ್ತಾ ಇರುತ್ತೆ. ನಮ್ಮನೆ ರೂಲ್ಸ್ ಪ್ರಕಾರ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗೋಕ್ಕೂ ಮುಂಚೆ ಕಸ ಗುಡಿಸಿ ಮನೆ ಒರೆಸ್ಕೊಟ್ಬಿಟ್ಟು ಹೋಗಬೇಕು. ಅದನ್ನೆಲ್ಲ ಮುಗಿಸ್ಕೊಂಡು ಕೈಗೆ ಸಿಕ್ಕಿದ ಬಟ್ಟೆ ತೊಗೊಂಡು ನಾನು ಹೊಟ್ಟೆ ಸ್ನಾನದಿಂದ ಬಂದು ರೆಡಿ ಆಗ್ತಿದ್ದೇನೆ. ಇದರಲ್ಲಿ ನನಗೆ ಸದ್ಯಕ್ಕೆ ಚಿಂತೆ ಮಾಡ್ತಿರೋ ವಿಚಾರ ಏನಂತ ಅಂದರೆ ನಮ್ಮನೆ ಕಿಚನ್ ಡಿಪಾರ್ಟ್ಮೆಂಟ್. ಯಾಕಂದರೆ ಅದು ನಮ್ಮಮ್ಮಂದು. ಅಡುಗೆ ಮಾಡೋದು, ಬಾಕ್ಸ್ ಪ್ಯಾಕ್ ಮಾಡೋದು ಎಲ್ಲ ಅವರೇ. ಸೊ ಅದ್ರ ಬಗ್ಗೆ ಟೆನ್ಷನ್ನೇ ಇಲ್ಲ. ಸೊ ಅದೇನೋ ಹೇಳ್ತಾರಲ್ಲ, ಹೆಣ್ಮಕ್ಳಿಗೆ ಎಷ್ಟೇ ಟೈಮ್ ಇದ್ದರೂ ಸಾಲಲ್ಲ ರೆಡಿ ಆಗೋಕ್ಕೆ ಅಂತ. ನನಗೇನೋ ನಿಜ ಅನಿಸುತ್ತೆ, ಟೈಮೇ ಸಾಲ್ತಾ ಇಲ್ಲ. ಹೀಗೆ ಅಂದ್ಕೊಂಡು ಟಿಪ್ ಟಾಪಾಗಿ ರೆಡಿಯಾಗಿ ನಾನು ಹೊರಟೆ ಆಫೀಸ್ಗೆ. ನಮ್ಮ ಮಗಳು ಕೂಡ ನಮ್ಮ ಆಫೀಸಲ್ಲೇ ಕೆಲಸ ಮಾಡೋದು. ಅವಳನ್ನ ಮೀಟ್ ಆಗಿದ್ದೆ, ಲಂಚ್ಗೆ ಅವಳ ಜೊತೆನೇ ಹೋಗಿದ್ದೆ. ಲಂಚ್ ಆದಮೇಲೆ ಸಿಕ್ಕಾಬಿಟ್ಟೆ ಕೆಲಸ ಆಯಿತು. ನನಗೆ ಬರೋಷ್ಟರಲ್ಲಿ 8:30 ಆಗೇ ಹೋಯಿತು. ಅಷ್ಟರಲ್ಲಿ ನಮ್ಮಪ್ಪ ಏನೋ ಮಾಡ್ತಾಯಿದ್ರು. ಅವ್ರನ್ನೂ ಮಾತಾಡಿಸ್ಕೊಂಡು ಬೇಗ ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಮ್ಮ ಮಾಡಿದ ಬಿಸಿ ಬಿಸಿ ಅಡುಗೆನ ಊಟ ಮಾಡಿಕೊಂಡು ದಬಾಕೊಂಡೆ. ಗುಡ್ ನೈಟ್, ಸಿಗೋಣ ಮತ್ತೆ.